ಮೈನಾ ಹಕ್ಕಿಗೂ ಒಂದು ಪುಟ್ಟ ಮರಿ ಇರುತ್ತೆ, ಈ ಕಡೆ ಕಾಗೆಗೂ ಒಂದು ಪುಟ್ಟ ಮರಿ ಇರುತ್ತೆ. ಎರಡು ಕೂಡ ಗಂಡು ಮರಿಗಳೇ. ಮೈನಾ ಹಕ್ಕಿ ಮತ್ತೆ ಕಾಗೆಯ ಗೂಡು ಅಕ್ಕಪಕ್ಕದಲ್ಲೇ ಇತ್ತು. ಈ ಪುಟ್ಟ ಮರಿಗಳಿಗೆ ಇನ್ನೂ ಹಾರೋದಕ್ಕೆ ಬರ್ತಾ ಇರ್ಲಿಲ್ಲ. ಮೈನಾ ಹಕ್ಕಿ ಮರಿಗೆ ಪ್ರತಿಯೊಂದನ್ನ ಈಗಿಂದಲೇ ಕಲ್ಸೋದಕ್ಕೆ ಆರಂಭಿಸಿದ್ಲು. ಆದ್ರೆ ಕಾಗೆ ಮಾತ್ರ ಏನು ಹೇಳಿಕೊಡ್ತಾ ಇರ್ಲಿಲ್ಲ. ಒಂದು ದಿನ ಮೈನಾ ಮತ್ತೆ ಕಾಗೆಯ ಹತ್ತಿರ ಸಂಗ್ರಹಿಸಿದ್ದ ಆಹಾರ ಖಾಲಿಯಾಗಿತ್ತು. ಅದಕ್ಕೆ ಮೈನಾ ಹೇಳ್ತಾಳೆ, ನೋಡು ಕವಿ, ನಾನು ಆಹಾರ ತರ್ಲಿಕ್ಕೆ ಹೋಗ್ತೇನೆ, ನೀನು ಈ ಎರಡು ಪುಟ್ಟ ಮರಿಗಳನ್ನ ನೋಡಿಕೊಳ್ತಾ ಇರು. ಮರಿಗಳಿಗೂ ನಮ್ಗೂ ಆಹಾರ ಬೇಕಲ್ವಾ, ಇಬ್ರು ಮರಿಗಳನ್ನ ಬಿಟ್ಟು ಹೋಗೋ ಹಾಗಿಲ್ಲ. ಸರಿ ಅಂತ ಮೈನಾ ತನ್ನ ಮರಿನ ಕವಿಯ ಗೂಡಿಗೆ ಬಿಟ್ಟು ಆಹಾರ ತರ್ಲಿಕ್ಕೆ ಹೋಗ್ತಾಳೆ. ಇಲ್ಲಿ ಕವಿಗೂ ಜೋರು ಬಾಯಾರಿಕೆ ಅನ್ನಿಸ್ತಾ ಇತ್ತು. ಮರಿಗಳು ಇನ್ನೂ ಚಿಕ್ಕವು, ಎಲ್ಲೂ ಹೋಗಲ್ಲ ಅಂತ ಅನ್ಸಿ ನಾನು ಕೂಡ್ಲೆ ಬರ್ತೇನೆ ಅಂತ ಕವಿ ನೀರು ಕುಡಿಲಿಕ್ಕೆ ಹೋಗ್ತಾಳೆ. ಇಲ್ಲಿ ಈ ಮರಿಗಳು ಗೂಡಿನಿಂದ ಕೆಳಗೆ ನೋಡೋದಕ್ಕೆ ಹೋಗಿ ಕೆಳಗೆ ಬೀಳ್ತವೆ. ಮೇಲೆ ಗೂಡಿಗೆ ಹೇಗೆ ಹೋಗೋದು ಅಂತ ಗೊತ್ತಾಗದೆ ಅಲ್ಲೇ ಇರ್ತವೆ. ಆವಾಗ ಕಾಗೆಯ ಮರಿ ಹೇಳುತ್ತೆ, ನನಗೆ ತುಂಬಾ ಭಯ ಆಗ್ತಾ ಇದೆ, ಇನ್ನು ನಾನು ಬದುಕಲ್ಲ, ಇದೇ ನನ್ನ ಜೀವನದ ಕೊನೆ ಅನ್ಸುತ್ತೆ ಅಂತ. ಆದ್ರೆ ಮೈನಾ ಹಕ್ಕಿಯ ಮಗ ಧೈರ್ಯಶಾಲಿ ಮತ್ತೆ ಬುದ್ಧಿವಂತ ಕೂಡ. ಏನೂ ಆಗಲ್ಲ, ಅಮ್ಮ ಹಾರ್ತಾರಲ್ವಾ, ನಾವು ಟ್ರೈ ಮಾಡೋಣ, ಖಂಡಿತ ನಾವು ಗೂಡು ತಲುಪ್ತೇವೆ ಅಂತ ಆ ಪುಟ್ಟ ಮರಿ ಹಾರೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಪ್ರಯತ್ನ ಪಡ್ತಾ ಪಡ್ತಾ ಹಾರಿ ಗೂಡು ಸೇರಿಕೊಳ್ತು. ಆದ್ರೆ ಈ ಕಾಗೆಯ ಮರಿ ಆ ಹಕ್ಕಿಯ ಮರಿನ ನೋಡಿತೇ ವಿನಃ ಹಾರೋದಕ್ಕೆ ಪ್ರಯತ್ನನೂ ಪಡ್ಲಿಲ್ಲ. ಅಲ್ಲೇ ಪೊದೆಯೊಳಗೆ ಇದ್ದಂತಹ ಒಂದು ಹಾವು ಈ ಮರಿನ ನೋಡಿ ನುಂಗಿ ಹಾಕಿ ಬಿಡುತ್ತೆ. ಈ ಕಥೆಯ ನೀತಿ ಅಂದ್ರೆ ಪ್ರಯತ್ನ ಪಟ್ರೆ ಯಶಸ್ಸು ಖಂಡಿತ, ಇಲ್ದೇ ಇದ್ರೆ ಕಾಗೆಯ ಮರಿಯ ಗತಿಯೇ ಆಗುತ್ತೆ.